Hello dear students, welcome back to the physics video classes. In this class, I will take up the new chapter from the second PU, that is dual nature of radiation and matter. ಈ ಒಂದು ಚಾಪ್ಟರ್ ನಿಮ್ಮ ಕಾಂಪಿಟೇಟಿವ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಇಯರ್ 2 ಕ್ವೆಶ್ಚನ್ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. Let's move on to the first question asked in 2020. The de Broglie wavelength associated with electron of hydrogen atom in this ground state is. Let's move on to the solution for this question. We know that de Broglie wavelength is represented by lambda is equal to h divided by mv, or it can also be written as h divided by p. ನೋಡಿ ಇಲ್ಲಿ ಎನರ್ಜಿ ಟರ್ಮ್ಸ್ ಅಲ್ಲಿ ಬರೆದ್ರೆ ನಾವು ಇಲ್ಲಿ this is the momentum, ಎನರ್ಜಿ ಟರ್ಮ್ಸ್ ಅಲ್ಲಿ ಬರೆದಾಗ h divided by 2m into this is kinetic energy ಅಂಡರ್ ಸ್ಕ್ವೇರ್ ರೂಟ್. ಇಲ್ಲಿ ke ಅಂದರೆ ಕೈನೆಟಿಕ್ ಎನರ್ಜಿ. ನಮಗೆ ಕೈನೆಟಿಕ್ ಎನರ್ಜಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಹಾಗಾದರೆ ಕೈನೆಟಿಕ್ ಎನರ್ಜಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಕ್ವಶನಲ್ಲಿ ಕೊಟ್ಟಿದ್ದಾರೆ ಗ್ರೌಂಡ್ ಸ್ಟೇಟ್ ಅಂತ. ದಿಸ್ ಇಸ್ ಗ್ರೌಂಡ್ ಸ್ಟೇಟ್. ವಾಟ್ ಈಸ್ ದ de Broglie wavelength in ground state? We know that total energy formula is given by minus 13.6 divided by n square eV. This is the total energy of an hydrogen atom is given by minus 13.6 divided by n square eV. Ground state ಗೆ n is equal to 1 ಆಗಿರುತ್ತೆ. So that E1 is equal to ಏನಾಯಿತು minus 13.6 eV. This is the total energy. ಬಟ್ ಕ್ವಶನಲ್ಲಿ ಇರ್ತಕ್ಕಂಥದ್ದು ಕೈನೆಟಿಕ್ ಎನರ್ಜಿ. ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ is equal to the magnitude of the total energy. So answer is 13.6 eV. This is the kinetic energy in the ground state. ನಮಗೆ ಬೇಕಾಗಿರ್ತಕ್ಕಂಥದ್ದು ವೇವ್ ಲೆಂತ್ ಅಲ್ವಾ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h divided by 2m. kinetic energy is given by 13.6 eV. ಬಟ್ ಇಲ್ಲಿ h ಅನ್ನೋದು ಪ್ಲಾಂಕ್ ಕಾನ್ಸ್ಟೆಂಟು, m ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್, e ಅನ್ನೋದು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಇವನ್ನೆಲ್ಲಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ವಿಲ್ ಗೆಟ್ 12.27 angstrom divided by root of 13.6. okay, this is here I will write here ಅಂದರೆ h divided by 2mev. 2me ಗೆ ಕಾನ್ಸ್ಟೆಂಟ್ h ಅಂಡರ್ ಸ್ಕ್ವೇರ್ ರೂಟ್ ಆಫ್ 2me. ಇದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೋ ಅಂದರೆ 12.27 ಆಂಗ್ಸ್ಟ್ರಾಂಗ್ ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ನಾವು ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ 2mev. ಇಲ್ಲಿ ಅಂಡರ್ ರೂಟ್ ಆಫ್ 13.6 ಇದೆ. ಅಂಡರ್ ರೂಟ್ ಆಫ್ 16 is 4. ಇಟ್ ಈಸ್ ನಿಯರೆಸ್ಟ್ ಟು 4 ಆಗಿರೋದ್ರಿಂದ ನಾನು ಇದ್ರ ಅಪ್ರಾಕ್ಸಿಮೇಟ್ಲಿ 4 ತೊಗೊಂಡ್ಬಿಡ್ತೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ 4. ಸೊ ಸಿಂಪ್ಲಿಫೈ ಮಾಡಿದರೆ 4 1s 4 3s 3.0 4 5s 20. ಹಾಗಾಗಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಂದಿದೆ ನಮಗೆ 3.05 ಬಂದಿದೆ. ಬಟ್ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಇದು ನಿಯರೆಸ್ಟ್ ವ್ಯಾಲ್ಯೂ 3.33 ಆಂಗ್ಸ್ಟ್ರಾಮ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಇಲ್ಲಿ ನಾವು ಡೈರೆಕ್ಟಾಗಿ ಫಾರ್ಮುಲಾನ ಯೂಸ್ ಮಾಡ್ಬೋದು. ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಮಸ್ಟ್ ಅಂಡ್ ಶುಡ್ ಎಲೆಕ್ಟ್ರಾನ್ ವೋಲ್ಟಲ್ಲಿ ಇರಬೇಕು. ಜೌಲಲ್ಲಿದ್ದರೆ ಈ ಫಾರ್ಮುಲಾ ತಪ್ಪಾಗುತ್ತೆ. ಜೌಲಲ್ಲಿದ್ದಾಗ ಮತ್ತೆ ನಾವು ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಿ ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಫ್ರಮ್ ಸೇಮ್ ಇಯರ್ 2020. The following graph represents the variation of photocurrent with anode potential for a metal surface. Here I1, I2 and I3 represents intensities and nu1, nu2, nu3 represents frequencies for curve 1, 2 and 3 respectively. Then what will be the relation between frequency as well as intensity? This is the graph given in the question. ಇಲ್ಲಿ photocurrent versus anode potential ಗೆ ಪ್ಲಾಟ್ ಮಾಡಿದ್ದಾರೆ. ನಮ್ಮ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ಫ್ರೀಕ್ವೆನ್ಸಿ ಮತ್ತು ಇಂಟೆನ್ಸಿಟಿಗೆ ಯಾವ ರೀತಿ ರಿಲೇಷನಲ್ಲಿದೆ. ದಿಸ್ ಇಸ್ ದ ಫ್ರೀಕ್ವೆನ್ಸಿ nu1, ದಿಸ್ ಇಸ್ ಫ್ರೀಕ್ವೆನ್ಸಿ nu2, ದಿಸ್ ಇಸ್ ದ ಫ್ರೀಕ್ವೆನ್ಸಿ nu3. ದಟ್ ಈಸ್ ದ ಫ್ರೀಕ್ವೆನ್ಸಿ nu1 ಕರೆಸ್ಪಾಂಡಿಂಗ್ ಟು ದ ಕರ್ವ್ 1, nu2 is corresponding to the curve 2, nu3 is corresponding to the curve 3. Let I1 the intensity corresponding to curve 1, I2 is the intensity corresponding to curve 2, I3 is the intensity corresponding to the curve 3. ಈಗ ಫ್ರೀಕ್ವೆನ್ಸಿ ಆ್ಯಂಡ್ ಇಂಟೆನ್ಸಿಟಿ ಫೋಟೋ ಕರೆಂಟ್ ಮೇಲೆ ಮತ್ತು ಆನೋಡ್ ಪೊಟೆನ್ಷಿಯಲ್, ಇಲ್ಲೊಂದು ಪೊಟೆನ್ಷಿಯಲ್ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಸ್ಟಾಪಿಂಗ್ ಪೊಟೆನ್ಷಿಯಲ್. ಸ್ಟಾಪಿಂಗ್ ಪೊಟೆನ್ಷಿಯಲ್. ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಎಸ್ ಅ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ರಿಟಾರ್ಡಿಂಗ್ ಪೊಟೆನ್ಷಿಯಲ್. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು
ಈ ಫಿಸಿಕಲ್ ಕ್ವಾಂಟಿಟೀಸು ಫೋಟೋ ಕರೆಂಟ್ ಮೇಲೆ ಯಾವ ರೀತಿ ಡಿಪೆಂಡೆಂಟ್ ಆಗಿರೋದು. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೋಟೋ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ಲೈಟ್. Kinetic energy of the photoelectrons is directly proportional to the frequency of the incident light. Stopping potential is directly proportional to the frequency of the incident light. Means photo current frequency ಮೇಲೆ ಡಿಪೆಂಡ್ ಆಗಿಲ್ಲ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದರೆ ಫೋಟೋ ಕರೆಂಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಬಿಕಾಸ್ ಫೋಟೋ ಕರೆಂಟ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಸಿಮಿಲರ್ಲಿ kinetic energy of the ejected proton depends only on the frequency, does not depend upon the intensity. If intensity is doubled, kinetic energy of the ejected proton does not changes. Similarly, stopping potential depends only on the frequency, does not on the intensity. ಈ ಗ್ರಾಫ್ನ ವೇರಿಯೇಷನ್ ನೋಡಿದರೆ ಈ ಒಂದು ಪಾಯಿಂಟಲ್ಲಿ ಫಾರ್ ಕರ್ವ್ 2 ಆ್ಯಂಡ್ ಕರ್ವ್ 3 ಫೋಟೋ ಕರೆಂಟ್ ಇಸ್ ಸೇಮ್. ಫೋಟೋ ಕರೆಂಟ್ ಸೇಮ್ ಇದೆ ಅಂದರೆ ನಮ್ಮ ರಿಲೇಷನ್ ಪ್ರಕಾರ ಇಂಟೆನ್ಸಿಟಿ ಕೂಡ ಏನಾಗಿರಬೇಕು, ಸೇಮ್ ಇರಬೇಕು. ಸೊ ಫಾರ್ ದ ಕರ್ವ್ 2 ಆ್ಯಂಡ್ 3 ಫೋಟೋ ಕರೆಂಟ್ ಇಸ್ ಸೇಮ್. ಇಟ್ ಇಂಪ್ಲೈಸ್ intensity of the curve 2 is equal to the intensity of the curve 3 because photo current is directly proportional to the intensity of the incident light. Second one, ಈ ಒಂದು ಪಾಯಿಂಟ್ ನ ಅಬ್ಸರ್ವ್ ಮಾಡಿದ್ರೆ ಫಾರ್ ಕರ್ವ್ 2 ಏನಾಗಿದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇದೆ ಅಂದ್ರೆ ರಿಲೇಷನ್ ಪ್ರಕಾರ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡಿಪೆಂಡ್ಸ್ ಅಪಾನ್ ದ ಫ್ರೀಕ್ವೆನ್ಸಿ. ಇಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಸೇಮ್, ಇಟ್ ಇಂಪ್ಲೈಸ್ ಫ್ರೀಕ್ವೆನ್ಸಿ ಇಸ್ ಆಲ್ಸೋ ಸೇಮ್. If frequency will be different, stopping potential is also different. So that ಈ ಕರ್ವ್ 1 ಮತ್ತೆ ಕರ್ವ್ 2 ಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇದೆ ಅಂದ್ರೆ ಇಟ್ ಇಂಪ್ಲೈಸ್ ಫ್ರೀಕ್ವೆನ್ಸಿ ಆಫ್ ದ ಕರ್ವ್ 1 is equal to the frequency of the curve 2. ಇದು ಒಂದು ರಿಲೇಷನ್ ಸಿಕ್ಕಾಗಿದೆ. ನೆಕ್ಸ್ಟ್ ನೋಡಿ, ಫೋಟೋ ಕರೆಂಟ್ ಫಾರ್ ದ ಕರ್ವ್ 1 is less as compared to the ಫೋಟೋ ಕರೆಂಟ್ ಫಾರ್ ದ ಕರ್ವ್ 2 and 3. ಯಾಕಂದ್ರೆ ಗ್ರಾಫ್ ನೋಡಿ, ಫೋಟೋ ಕರೆಂಟಿನ ಗ್ರಾಫ್ ಇಲ್ಲಿದೆ, ಕರ್ವ್ 1 ಏನಾಗಿದೆ ಇಲ್ಲಿದೆ. ಸೊ ದಟ್ ಇಂಟೆನ್ಸಿಟಿ ಇದೇನಾಗಿದೆ, ಫೋಟೋ ಕರೆಂಟ್ ಕಡಿಮೆ ಇದೆ ಅಂದರೆ ಇಂಟೆನ್ಸಿಟಿ ಇದಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಇಂಟೆನ್ಸಿಟಿ ಏನಾಗಿರಬೇಕು, ಕಡಿಮೆ ಇರಬೇಕು. ದೇರ್ ಫೋರ್ I1 ಈಸ್ ಲೆಸ್ ದ್ಯಾನ್ I2 ದಟ್ ಈಸ್ ಈಕ್ವಲ್ ಟು I3. ದೇರ್ ಫೋರ್ ಆನ್ಸರ್ ಫಾರ್ ದ ಕ್ವಶನ್ nu1 is equal to nu3 and I2 is equal to I3 and also I1 is not equal to I2. I1 is not equal to I3. This is the answer for the given question. Next question from 2019. An electron is moving with the initial velocity v is equal to v naught I cap and is in a uniform magnetic field b is equal to b naught j cap. Then its de Broglie wavelength. They are given 4 options in that decreases with time, remains constant, increases and decreases periodically, increases with time. Let's move on to the solution for this question. They are given the speed of the electron is represented by v naught I cap. Vector notation ಅಲ್ಲಿ ಕೊಟ್ಟಿರೋದ್ರಿಂದ ಇದು ವೆಲಾಸಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ b naught j cap. They are asking what about de Broglie wavelength. De Broglie wavelength is represented by h divided by mv. ಇಲ್ಲಿ h ಅನ್ನೋದು ಪ್ಲಾಂಕ್ ಕಾನ್ಸ್ಟೆಂಟ್, m ಅನ್ನೋದು ಮಾಸ್ ಆಫ್ ದ ಎಲೆಕ್ಟ್ರಾನ್. ನಮ್ಮ ಟಾಸ್ಕ್ ಏನಂದ್ರೆ ಎಲೆಕ್ಟ್ರಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆದಾಗ ಈ ಸ್ಪೀಡ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಲ್ತಿದ್ದೀವಿ. ವೆನ್ ಎನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ಅ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಕ್ರಾಸ್ ಇಂಡಿಕೇಟ್ಸ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಎಲೆಕ್ಟ್ರಾನ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರೋದ್ರಿಂದ ಅಕಾರ್ಡಿಂಗ್ ಟು ದ force experienced by the charged particle F is equal to QVB sin theta. It experiences a maximum force because theta is the direction of velocity vector as well as magnetic field vector. ಇಲ್ಲಿ ಏನಾಗಿದೆ, ವೆಲಾಸಿಟಿ I cap ಅಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ J cap ಅಲ್ಲಿದೆ. ಹಾಗಾಗಿ ಎಲೆಕ್ಟ್ರಾನಿನ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್. ಫೋರ್ಸ್ ಮ್ಯಾಕ್ಸಿಮಮ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಏನಾಗುತ್ತೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ದಿಸ್ ಇಸ್ ದ ಪಾತ್ ಆಫ್ ದ ಎಲೆಕ್ಟ್ರಾನ್. ಬಟ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್, ಇವನ್ ದೋ ಎಲೆಕ್ಟ್ರಾನ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಮೀನ್ಸ್ when electron enter a magnetic field, the magnetic field will experiences a force on the electron, but magnetic field does not increase or decrease the velocity of the electron. Magnetic field does not do any work on the charged particle.
just magnetic field will deflect the charged particle. ಹಾಗಾಗಿ speed of the electron when a charged particle enter a magnetic field is constant. ಸೊ ಸ್ಪೀಡ್ ಕಾನ್ಸ್ಟೆಂಟ್ ಆಗೋದ್ರಿಂದ ಈ ಫ್ಯಾಕ್ಟರ್ ವಿ ಏನಾಯಿತು, ಕಾನ್ಸ್ಟೆಂಟ್ ಆಯಿತು. ವಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಲ್ಯಾಂಬ್ಡಾ ಏನಾಗ್ತಿದೆ, ಕಾನ್ಸ್ಟೆಂಟ್ ಆಗ್ತಿದೆ. ಸೊ ಲ್ಯಾಂಬ್ಡಾ ಡಸ್ ನಾಟ್ ಚೇಂಜಸ್. ಲ್ಯಾಂಬ್ಡಾ ಡಸ್ ನಾಟ್ ಚೇಂಜಸ್. ದ ಆನ್ಸರ್ ಫಾರ್ ದ ಕ್ವಶನ್ ಇಸ್ ವೇವ್ ಲೆಂತ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ, ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ಲು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಂಟರ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಆನ್ ದ ಚಾರ್ಜ್ಡ್ ಪಾರ್ಟಿಕಲ್, ಬಟ್ magnetic field does not increase or decrease the speed of the charged particle. It does not do any work on the charged particle. Sometimes magnetic field does not experience a force on the charged particle also. That depends upon the angle theta. If charged particle moving parallel to the magnetic field or anti-parallel to the magnetic field does not experience any force on the charged particle. This is the concept we are used to solve this problem. Next question from the same year. Light of certain frequency and intensity incident on a photosensitive material causes photoelectric effect. If both the frequency and intensity are doubled, the photoelectric saturation current becomes anta helidare. Let's solution for this question. We know that photoelectric current or photosaturation current is directly proportional to the intensity of the incident light. If intensity is doubled, photocurrent and photosaturation current becomes double. But photosaturation current as well as photocurrent is independent on the frequency of the incident light. ಫ್ರೀಕ್ವೆನ್ಸಿನ ಡಬಲ್ ಮಾಡೋದ್ರಿಂದ ಫೋಟೋ ಸ್ಯಾಚುರೇಷನ್ ಕರೆಂಟ್ ಅಲ್ಲಿ ಡಬಲ್ ಆಗೋದಿಲ್ಲ, ಬಿಕಾಸ್ ಫೋಟೋ ಸ್ಯಾಚುರೇಷನ್ ಕರೆಂಟ್ ಇಸ್ ಇಂಡಿಪೆಂಡೆಂಟ್ ಆನ್ ಫ್ರೀಕ್ವೆನ್ಸಿ. ಕ್ವಶನ್ ಅಲ್ಲಿ ಇಂಟೆನ್ಸಿಟಿನೂ ಡಬಲ್ ಮಾಡ್ತಿದ್ದಾರೆ. ಇಂಟೆನ್ಸಿಟಿ ಡಬಲ್ ಆಗ್ತಿದೆ ಅಂದ್ರೆ ಫೋಟೋ ಕರೆಂಟ್ ಡಬಲ್ ಆಗುತ್ತೆ. ಫ್ರೀಕ್ವೆನ್ಸಿ ಡಬಲ್ ಮಾಡೋದ್ರಿಂದ ಫೋಟೋ ಕರೆಂಟ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಸೊ ಹಿಯರ್ ಇಂಟೆನ್ಸಿಟಿ ಆಸ್ ವೆಲ್ ಆಸ್ ಫ್ರೀಕ್ವೆನ್ಸಿ ಇಸ್ ಡಬಲ್ಡ್, ಸೊ ದಟ್ ಫೋಟೋ ಸ್ಯಾಚುರೇಷನ್ ಕರೆಂಟ್ ಈಸ್ ಡಬಲ್ಡ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಫೋಟೋ ಸ್ಯಾಚುರೇಷನ್ ಕರೆಂಟ್ ಈಸ್ ಡಬಲ್ಡ್. Here photosaturation current means it is a maximum value of the current for fixed frequency and fixed intensity of the incident light. Next question from 2018. The maximum kinetic energy of emitted photons depends on. ಈ ಕ್ವಶನ್ ನ ಡಿಸ್ಕಸ್ ಮಾಡಿದ್ವಿ. Maximum kinetic energy of the emitted photons is directly proportional to the frequency of the incident light. This kinetic energy independent on means the kinetic energy of the emitted photon. Emitted photoelectrons andre when light of suitable frequency incident on a photosensitive materials, electrons are ejected out of the metal surface. These ejected electrons we are call it as a photoelectrons. ಈ ಫೋಟೋ ಎಲೆಕ್ಟ್ರಾನ್ಗಳ ಕೈನೆಟಿಕ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ದಿಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್. It independent means kinetic energy of the ejected proton independent on intensity of the incident light. Intensity of the incident light. Intensity andre intensity is nothing but number of photons incident per unit area per second will be more. Intensity increase ಮಾಡ್ತಿದೀವಿ ಅಂದ್ರೆ number of photons incident ಆಗೋದು increase ಆಗುತ್ತೆ. ಮೋರ್ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟ್ ಆದರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗುತ್ತೆ, ಇಜೆಕ್ಟ್ ಆಗ್ತಾ ಹೋಗುತ್ತೆ. ಮೋರ್ ಎಲೆಕ್ಟ್ರಾನ್ಸ್ ಇಜೆಕ್ಟ್ ಆಗ್ತಾ ಇದಾವೆ ಅಂದರೆ ಚಾರ್ಜಸ್ ಆರ್ ಫ್ಲೋಯಿಂಗ್, ಸೊ ದಟ್ ಫೋಟೋ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಪ್ರೋಟಾನ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇಸ್ ರಿಲೇಟೆಡ್ ಟು ದ ಎನರ್ಜಿ. ಇನ್ಸಿಡೆಂಟ್ ಎನರ್ಜಿ ಜಾಸ್ತಿ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಪ್ರೋಟಾನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಇಟ್ ಡಿಪೆಂಡ್ಸ್ ಆನ್ frequency of the incident radiation. Next question from the same year. A proton and an alpha particle are accelerated through the same potential difference V. The ratio of their de Broglie wavelengths is. Let's move on to the solution for this question. Given the accelerating potential is same for proton as well as alpha particle, ಹಾಗಾದ್ರೆ what will be the ratio of de Broglie wavelength of proton to the de Broglie wavelength of alpha particle? ಫಸ್ಟ್ ನಾವು de Broglie wavelength ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಮೇಲೆ ಹೇಗೆ ಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು. ವಿ ನೋ ದಟ್ de Broglie wavelength in terms of velocity as well as
momentum, this is the formula, that is lambda is equal to h divided by mv or lambda is equal to h divided by p. In terms of kinetic energy, lambda is equal to h divided by square root of 2m into kinetic energy. In terms of de Broglie wavelength ಅನ್ನು ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಲ್ಲಿ ಬರೆದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m QV ಆಗಿದೆ. ಹಾಗಾದರೆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ wavelength of the proton, de Broglie wavelength of the proton to the alpha particle is given by h divided by 2m, mass of the proton, charge of the proton, this is the accelerating potential, v ಅಂತಾನೆ ತಗೊಂಡ್ತೀನಿ because v is same ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. Similarly h divided by 2m, mass of the alpha particle, charge of the alpha particle, this is v. ಇಲ್ಲಿ h get cancel ಆಗುತ್ತೆ, root 2 get cancel out, v get cancel out, remaining will be lambda for proton to the lambda for alpha particle is equal to mass of the alpha particle, charge of the alpha particle to the mass of the proton, charge of the proton. This is the formula. ಹಾಗಾದರೆ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ಲು ಮತ್ತು ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಸಿಮಿಲರ್ಲಿ ಮಾಸ್ ಆಫ್ ದ ಪ್ರೋಟಾನ್, ಚಾರ್ಜ್ ಆಫ್ ದ ಪ್ರೋಟಾನ್ ಏನಾಗಿರಬೇಕು ನೋಡಿ. ಪ್ರೋಟಾನನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರೋಟಾನ್ ಈಸ್ ರೆಪ್ರೆಸೆಂಟೆಡ್ ಬೈ H11. ಸಿಮಿಲರ್ಲಿ ಆಲ್ಫಾ ಪಾರ್ಟಿಕಲ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ದ ಹೀಲಿಯಂ ನ್ಯೂಕ್ಲಿಯೈ He24. ಈ ಒಂದು ನಂಬರು ನಮಗೆ ಮಾಸ್ ನಂಬರ್ ಅಂತ ಕರಿತೀವಿ. ಈ ಒಂದು ನಂಬರ್ನ ನಾವು ಅಟಮಿಕ್ ನಂಬರ್ ಅಂತ ಕರಿತೀವಿ. ಈ ಅಟಮಿಕ್ ನಂಬರು ನಮ್ಮ ಚಾರ್ಜ್ನ ಇಂಡಿಕೇಟ್ ಮಾಡ್ತೀವಿ. ಆ್ಯಕ್ಚುಲಿ ಚಾರ್ಜ್ನ ನಾವೇನಂತ ಬರಿತೀವಿ, ಅಟಮಿಕ್ ನಂಬರ್ ಟೈಮ್ಸ್ ಇ ಅಂತ ಬರಿತೀವಿ. ಬಟ್ ಕ್ಯಾನ್ಸಲ್ ಆಗೋದ್ರಿಂದ ನೆನ್ಪಿಟ್ಕೊಳ್ಳಿ, ಇದು ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ, ಇದನ್ನು ಮಾಸ್ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ದಿಸ್ ಇಸ್ ದ ಚಾರ್ಜ್, ದಿಸ್ ಇಸ್ ದ ಮಾಸ್. ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಎಷ್ಟಿದೆ, ಇಲ್ಲಿ ಮಾಸ್ ಅಂದರೆ ಇದು, ಚಾರ್ಜ್ ಅಂದರೆ ಇದು, ಮಾಸ್ ಎಷ್ಟಿದೆ 4 ಇದೆ. ಆಲ್ಫಾ ಪಾರ್ಟಿಕಲ್ನ ಚಾರ್ಜ್ ಎಷ್ಟಿದೆ 2 ಇದೆ. ಸಿಮಿಲರ್ಲಿ ಮಾಸ್ ಆಫ್ ದ ಪ್ರೋಟಾನ್ ಎಷ್ಟಿದೆ, ದಟ್ ಈಸ್ 1 ಇದೆ. ಚಾರ್ಜ್ ಆಫ್ ದ ಪ್ರೋಟಾನ್ ಎಷ್ಟಿದೆ 1 ಇದೆ. ಸೊ ವಿ ಕ್ಯಾನ್ ಗೆಟ್ root 8. ದಿಸ್ ಈಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆಸ್ 2√2. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2017. ಎ ಪಾರ್ಟಿಕಲ್ ಈಸ್ ಡ್ರಾಪ್ಡ್ ಫ್ರಮ್ ಎ height h. The de Broglie wavelength of the particle depends on height as. They are given 4 options in terms of h only. ನೋಡಿ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ 2017 ದ ಕ್ವಶನ್ ನಂಬರ್ 1, ಒಂದು ಪಾರ್ಟಿಕಲ್ನ ಒಂದು h ಹೈಟಿಂದ ಡ್ರಾಪ್ ಮಾಡ್ತಿದ್ರೆ, ದಿಸ್ ಇಸ್ ದ ಹೈಟ್ h. ದ ಪಾರ್ಟಿಕಲ್ ಇಸ್ ಡ್ರಾಪಿಂಗ್ ಸೊ ದಟ್ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ಇಟ್ ಈಸ್ ಫ್ರೀಲಿ ಫಾಲಿಂಗ್ ವಿತ್ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗಾದರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ದ ಪ್ರೋಟಾನು ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ದಟ್ ಪಾರ್ಟಿಕಲ್ ಎಚ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ. ಡಿ ಬ್ರಾಗ್ಲಿ ವೇವ್ಲೆಂತ್ ಇಸ್ ರೆಪ್ರೆಸೆಂಟೆಡ್ ಬೈ ಎಚ್ ಡಿವೈಡೆಡ್ ಬೈ mv. ನೋಡಿ, ಒಂದು ಪಾರ್ಟಿಕಲ್ನ ಒಂದು ಹೈಟಿಂದ ಡ್ರಾಪ್ ಮಾಡಿದಾಗ ಅದ್ರ ಹೆಚ್ಚಾಗಿರ್ಬೋದು, ಎಚ್ ಇಸ್ ಅ ಪ್ಲಾಂಕ್ ಕಾನ್ಸ್ಟೆಂಟ್, ಡಸ್ ನಾಟ್ ಚೇಂಜಸ್. ಮಾಸ್ ಆಫ್ ದ ಪಾರ್ಟಿಕಲ್ ಡಸ್ ನಾಟ್ ಚೇಂಜಸ್. ಹಿಯರ್ ವೆಲಾಸಿಟಿ ವಿಲ್ ಬಿ ಚೇಂಜಸ್. ವಾಟ್ ವಿಲ್ ಬಿ ದ ವೆಲಾಸಿಟಿ ವಿ ಶುಡ್ ಕ್ಯಾಲ್ಕುಲೇಟ್. ನೋಡಿ, ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿದರೆ v is equal to u plus at. v is equal to u plus at. ಇಲ್ಲಿ ಟೈಮ್ ಗೊತ್ತಿಲ್ಲ, ಹಾಗಾಗಿ ಈ ಫಾರ್ಮುಲಾ ಬೇಡ. ಸಿಮಿಲರ್ಲಿ v ಸ್ಕ್ವೇರ್ is equal to u ಸ್ಕ್ವೇರ್ ಪ್ಲಸ್ 2as. s ಗೊತ್ತಿದೆ, s is nothing but the displacement, h is the displacement here. a ಗೊತ್ತಿದೆ, u ಗೊತ್ತಿದೆ, v ಗೊತ್ತಿದೆ. v ನ ಕ್ಯಾಲ್ಕುಲೇಟ್ ಮಾಡಿದರೆ v ಸ್ಕ್ವೇರ್ is equal to 0 ಪ್ಲಸ್ 2g into s is nothing but h. ಸೊ v is equal to ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 2gh. ದಿಸ್ ಇಸ್ ದ ವೆಲಾಸಿಟಿ ಆಫ್ ದಟ್ ಪಾರ್ಟಿಕಲ್. ಆ ವೆಲಾಸಿಟಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ m ಇಂಟು ಸ್ಕ್ವೇರ್ ರೂಟ್ ಆಫ್ 2gh. ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ಲ್ಯಾಂಬ್ಡಾ ಎಚ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ. ಈ ಫಾರ್ಮುಲಾದಲ್ಲಿ ನೋಡಿದರೆ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್, ಆರ್ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಚ್ ಟು ದಿ ಪವರ್ ಆಫ್ 1/2, ಆರ್ lambda is directly proportional to h to the power of 1/2 ಮೇಲ್ಗಡೆ ಹೋದರೆ h to the power of -1/2. These are the answers for the question. ನಿಮ್ಮ ಆಪ್ಷನಲ್ಲಿ ಇರ್ತಕ್ಕಂಥದ್ದು h to the power of -1/2. So this is the answer for the given question. Next question from the same year 2017. From the following graph of photocurrent against collector plate potential for two different intensities of light I1 and I2, one can conclude, that is what will be the relation between I1 and I2 ಅಂತ ಕೇಳಿದ್ದಾರೆ. ನೋಡಿ, this is the graph given in the question.
ಇಲ್ಲಿ I1 ಮತ್ತು I2 ನಡುವಿನ ರಿಲೇಷನನ್ನು ತಿಳ್ಕೋಬೇಕು. ಫೋಟೋ ಕರೆಂಟು I1 I2ಗೆ ಏನಾಗಿದೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ನಮಗೆ ಗೊತ್ತಿದೆ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ಲೈಟ್. ಮೀನ್ಸ್ ಫೋಟೋ ಕರೆಂಟ್ ಜಾಸ್ತಿ ಇದೆ ಅಂದರೆ ಇಂಟೆನ್ಸಿಟಿ ಜಾಸ್ತಿ ಇದೆ, ಇಂಟೆನ್ಸಿಟಿ ಜಾಸ್ತಿ ಇದೆ ಅಂದರೆ ಫೋಟೋ ಕರೆಂಟ್ ಜಾಸ್ತಿ ಇದೆ. ಇಲ್ಲಿ ನೋಡಿ ಈ ಎರಡು ಗ್ರಾಫಲ್ಲಿ ಅಬ್ಸರ್ವ್ ಮಾಡಿದರೆ ಫೋಟೋ ಕರೆಂಟ್ ಫಾರ್ ದಿಸ್ ಕರ್ವ್, ದಟ್ ಈಸ್ ಫಾರ್ ದ ಫಸ್ಟ್ ಕರ್ವ್, ಲೆಟ್ ಟೇಕ್ ದಿಸ್ ಇಸ್ ದ ಫಸ್ಟ್ ಕರ್ವ್ ಕಂಪೇರ್ ಟು ದ ಸೆಕೆಂಡ್ ಕರ್ವ್. ಸೆಕೆಂಡ್ ಕರ್ವಿನ ಫೋಟೋ ಕರೆಂಟ್ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ದ ಫಸ್ಟ್ ಕರ್ವ್. ಕರೆಂಟು ಸೆಕೆಂಡ್ ಕರ್ವಿಗೆ ಜಾಸ್ತಿ ಇದೆ ಇನ್ ದ ಸೆನ್ಸ್ ಕರೆಂಟ್ ಜಾಸ್ತಿ ಇದೆ ಅಂದರೆ ಇಂಟೆನ್ಸಿಟಿ ಏನಾಗಿರಬೇಕು ಜಾಸ್ತಿ ಆಗಿರಬೇಕು. ಸೊ ದಟ್ ಫೋಟೋ ಕರೆಂಟ್ ಫಾರ್ ದ ಫಸ್ಟ್ ಕರ್ವ್ ಈಸ್ ಗ್ರೇಟರ್ ದ್ಯಾನ್ ದ ಫೋಟೋ ಕರೆಂಟ್ ಫಾರ್ ದ ಸೆಕೆಂಡ್ ಕರ್ವ್. ದೇರ್ಫೋರ್ ಇಂಟೆನ್ಸಿಟಿ ಆಫ್ ದ ಸೆಕೆಂಡ್ ಕರ್ವ್ ಈಸ್ ಗ್ರೇಟರ್ ದ್ಯಾನ್ ದ ಇಂಟೆನ್ಸಿಟಿ ಆಫ್ ದ ಫಸ್ಟ್ ಕರ್ವ್. This is the answer for the given question, that is I1 is less than I2. This is the answer. Intensity of the first curve is less than the intensity of the second curve. ಇದೇ ಕ್ವಶನ್ ಅಲ್ಲಿ ಏನಾದರೂ ಫ್ರೀಕ್ವೆನ್ಸಿ ಬಗ್ಗೆ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇದು ಫ್ರೀಕ್ವೆನ್ಸಿ ಅಂತ ತಗೊಂಡ ನ್ಯೂ1, ಇದ್ರ ಫ್ರೀಕ್ವೆನ್ಸಿ ನ್ಯೂ2 ಅಂತ ತಗೊಂಡ. ನೋಡಿ ಫ್ರೀಕ್ವೆನ್ಸಿ ವಿಲ್ ಬಿ ರಿಲೇಟೆಡ್ ಟು ದ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟ್. ಸ್ಟಾಪಿಂಗ್ ಪೊಟೆನ್ಷಿಯಲ್ಲು ಈ ಎರಡೂ ಕರ್ವಿಗೆ ಸೇಮ್ ಇದೆ ಅಂದರೆ ಫ್ರೀಕ್ವೆನ್ಸಿ ಕೂಡ ಈ ಎರಡೂ ಕರ್ವಿಗೆ ಸೇಮ್ ಇರಬೇಕು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ನ್ಯೂ1 ಇಸ್ ಈಕ್ವಲ್ ಟು ನ್ಯೂ2 ಆಗಿರುತ್ತೆ. ಯಾಕಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇವೆರಡೂ ಕರ್ವಿಗೆ ಸೇಮ್ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಸೇಮ್ ಇರಬೇಕು ಅಂದರೆ ಫ್ರೀಕ್ವೆನ್ಸಿನೂ ಕೂಡ ಏನಾಗಿರಬೇಕು ಸೇಮ್ ಇರಬೇಕು. ಬಿಕಾಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ನ್ಯೂ1 ಇಸ್ ಈಕ್ವಲ್ ಟು ನ್ಯೂ2 ಫಾರ್ ದಿಸ್ ಕರ್ವ್. ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಇಂಟೆನ್ಸಿಟಿ ಆಗಿರೋದ್ರಿಂದ I1 is less than I2 is the answer. Next question from 2016. The variation of photocurrent with collector potential for different frequencies of incident radiation nu1, nu2 and nu3 is as shown in the graph. Then what is the relation between nu1, nu2 and nu3? ನೋಡಿ ಈ ಕ್ವಶನ್ ಕೂಡ ಕನ್ಸೆಪ್ಚುಯಲ್ ಬೇಸ್ಡ್. ದಿಸ್ ಇಸ್ ದ ಗ್ರಾಫ್ ಗಿವನ್ ಇನ್ ದ ಕ್ವಶನ್. ದೇ ಆರ್ ಗಿವನ್ ಫೋಟೋ ಕರೆಂಟ್ ವರ್ಸಸ್ ಕಲೆಕ್ಟರ್ ಪೊಟೆನ್ಷಿಯಲ್. ಈ ಒಂದು ಗ್ರಾಫಲ್ಲಿ ನ್ಯೂ1, ನ್ಯೂ2, ನ್ಯೂ3ಗೆ ಇರ್ತಕ್ಕಂಥ ರಿಲೇಷನನ್ನು ಕೇಳಿದ್ದಾರೆ. ನ್ಯೂ1, ನ್ಯೂ2, ನ್ಯೂ3 ಅಂದರೆ ಫ್ರೀಕ್ವೆನ್ಸೀಸ್ ಫಾರ್ ದ 3 ಕರ್ವ್ಸ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಂದರೆ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಮೀನ್ಸ್ intensity of the incident radiation increases, photo current is also increases. Similarly, frequency of the incident radiation increases, kinetic energy of the ejected electrons is also increases, and also frequency increases, stopping potential is also increases. Stopping potential change ಆಗ್ತಿದೆ ಅಂದರೆ ಆ ಕರೆಸ್ಪಾಂಡಿಂಗ್ ಕರ್ವ್ಗೆ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಇದೆ ಅಂತ ಅರ್ಥ. ಈ ಒಂದು ಗ್ರಾಫ್ನ ಅಬ್ಸರ್ವ್ ಮಾಡಿದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗಿದೆ, ಈ ಮೂರು ಕರ್ವಿಗೂ ಚೇಂಜ್ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಚೇಂಜ್ ಇದೆ ಅಂದರೆ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಇರಬೇಕು. ಬಿಕಾಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ. ಸೊ V1, V2, V3 ಆರ್ ಡಿಫರೆಂಟ್. ಸೊ ನ್ಯೂ1, ನ್ಯೂ2, ನ್ಯೂ3 is also different. Therefore, we can conclude V3 is greater than V2 is greater than V1 because stopping potential 3 ತುಂಬ ಜಾಸ್ತಿ ಇದೆ. ನೆಗೆಟಿವ್ ಸೈಡ್ ಇದೆ ಅಂತ ಅರ್ಥ ಅಲ್ಲ. ನೆಗೆಟಿವ್ ಸೈಡ್ ಇಸ್ ನೆಗೆಟಿವ್ ಪೊಟೆನ್ಷಿಯಲ್ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ನ ತಗೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ V3 ಈಸ್ ಗ್ರೇಟರ್ ದ್ಯಾನ್ V2 ಈಸ್ ಗ್ರೇಟರ್ ದ್ಯಾನ್ V1. ಇಟ್ ಇಂಪ್ಲೈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. V3 ಜಾಸ್ತಿ ಇದೆ ಅಂದರೆ nu3 is also ಜಾಸ್ತಿ ಇರಬೇಕು. nu3 is greater than nu2 is greater than nu1, or we can write it as nu1 is less than nu2 is less than nu3. This is the relation between the frequencies. And also intensity ನೋಡಿ, ಈ ಮೂರಕ್ಕೂ ಇಂಟೆನ್ಸಿಟಿ ಏನಾಗಿರುತ್ತೆ ಅಂತ. ಸೇ ಫಾರ್ ಎಕ್ಸಾಂಪಲ್ ಇದ್ರ ಇಂಟೆನ್ಸಿಟಿ I1 ತಗೊಳ್ತೀನಿ, ಇದ್ರದ್ದು I2 ತಗೊಳ್ತೀನಿ, ಇದ್ರದ್ದು I3 ತಗೊಳ್ತೀನಿ. ಇಂಟೆನ್ಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಫೋಟೋ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಫೋಟೋ ಕರೆಂಟ್ ಈ ಮೂರು ಕರ್ವ್ಗಳು ಕೂಡ ಸೇಮ್ ಇದೆ. ನೋಡಿ ಈ ಪಾಯಿಂಟಲ್ಲಿ ಫೋಟೋ ಕರೆಂಟ್ ಏನಾಗಿದೆ, ಸೇಮ್ ಇದೆ. ಫೋಟೋ ಕರೆಂಟ್ ಸೇಮ್ ಇದೆ ಅಂದರೆ ಈ ಮೂರು ಕರ್ವಿಗೂ ಇಂಟೆನ್ಸಿಟಿನೂ ಸೇಮ್ ಇರಬೇಕು. ಫೋಟೋ ಕರೆಂಟ್ ಡಿಫ್ರೆಂಟ್ ಇದೆ ಅಂದರೆ ಇಂಟೆನ್ಸಿಟಿ ಕೂಡ ಈ ಮೂರು ಕರ್ವಿಗೂ ಡಿಫ್ರೆಂಟ್ ಇರಬೇಕು. ಸೊ ಇಯರ್ ಫೋಟೋ ಕರೆಂಟ್ ಇಸ್ ಸೇಮ್, ಇಂಟೆನ್ಸಿಟಿ ಫಾರ್ 3 ಪ್ಲಾಟ್ಸ್ ವಿಲ್ ಬಿ ಸೇಮ್. ದಟ್ ಈಸ್ I1 is equal to I2 is equal to I3. This is the very important concept regarding this graph. That is ಫೋಟೋ ಕರೆಂಟ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಆಸ್ ವೆಲ್ ಆಸ್ ಕೈನೆಟಿಕ್ ಎನರ್ಜಿ ಆಫ್ ದ Photoelectrons, it depends upon the frequency of the incident light. Next question from the same year 2016. The de Broglie wavelength of an electron
accelerated to a potential of 400 volt is approximately. They are given the 4 option. ನೋಡಿ ಡಿ ಬ್ರಾಗ್ಲಿ ವೇವ್ಲೆಂತ್ ಅನ್ನೋದು, this is the question asked in 2016, that is the second question. De Broglie wavelength will be dependent upon the accelerating potential is given by h divided by 2m into qv. ಇಲ್ಲಿ ಎಲೆಕ್ಟ್ರಾನಿನ ಡಿ ಬ್ರಾಗ್ಲಿ ವೇವ್ಲೆಂತ್ ಆಗಿರೋದ್ರಿಂದ ಲ್ಯಾಂಬ್ಡಾ is equal to h divided by 2m into ev. Here q is replaced by e is nothing but charge of the electron. Potential ಕೊಟ್ಟಿದ್ದಾರೆ, that is equal to 400 volt. ನೋಡಿ ಇಲ್ಲಿ h ಅನ್ನೋದು ಕಾನ್ಸ್ಟೆಂಟು, ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಕಾನ್ಸ್ಟೆಂಟ್, ಇ ಈಸ್ ಆಲ್ಸೋ ಕಾನ್ಸ್ಟೆಂಟ್. ನಾವು ಅದನ್ನು ಆಲ್ರೆಡಿ ಅರೈವ್ ಮಾಡಿದ್ವಿ, h ಡಿವೈಡೆಡ್ ಬೈ 2m ಇಂಟು ಇ. ದ ಆನ್ಸರ್ ಫಾರ್ ದಿಸ್ ಕಾನ್ಸ್ಟೆಂಟ್ ಈಸ್ 12.27 ಆಂಗ್ಸ್ಟ್ರಾಂಗ್ ಆಗಿರುತ್ತೆ. ನೋಡಿ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇ ಇಸ್ ನಥಿಂಗ್ ಬಟ್ 12.27 ಆಂಗ್ಸ್ಟ್ರಾಂಗ್. 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ರೂಟ್ ವಿ. ನೋಡಿ ಇದನ್ನು ನೀವು ಡೈರೆಕ್ಟಾಗಿ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ. ವಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ರೂಟ್ ಆಫ್ 400. ರೂಟ್ ಆಫ್ 400 is 20. 12.27 into 10 to the power of minus 10 divided by 20. We can get 0.6 into 10 to the power of minus 10 meter. ಬಟ್ ಕ್ವಶನಲ್ಲಿ ನ್ಯಾನೋಮೀಟ್ರಲ್ಲಿದೆ, ನ್ಯಾನೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 0. ಇನ್ನೊಂದು ಪಾಯಿಂಟ್ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, 0.6 into 10 to the power of minus 9 meter. This is the answer for the given question. Next question from 2015. Find the de Broglie wavelength of an electron with a kinetic energy of 120 electron volt. Let's move on to the solution for this question. ಇದೇ ಕ್ವಶನ್ ನಾವು 2020ನಲ್ಲೂ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕೈನೆಟಿಕ್ ಎನರ್ಜಿನ ಕೊಟ್ಟಿದ್ದಾರೆ. ಹಾಗಾದರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಏನಾಗಿರುತ್ತೆ? ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಕೈನೆಟಿಕ್ ಎನರ್ಜಿ. ಇಲ್ಲಿ ಎಚ್ ಅನ್ನೋದು ಕಾನ್ಸ್ಟೆಂಟು, 2 ಕಾನ್ಸ್ಟೆಂಟು, ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಕೈನೆಟಿಕ್ ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಎಚ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇ ನ ವ್ಯಾಲ್ಯೂ ಏನಾಗಿರುತ್ತೆ? 12.27 ಆಂಗ್ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ವ್ಯಾಲ್ಯೂನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಈ ಒಂದು ಫಾರ್ಮುಲಾನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಕೈನೆಟಿಕ್ ಎನರ್ಜಿ ನಮಗೇನಾಗಿದೆ? ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 ಇಂಟು 10 to the power of minus 10 divided by 120 ಅಂಡರ್ ರೂಟ್ ಆಫ್ 120. ಬಟ್ ಅಂಡರ್ ರೂಟ್ ಆಫ್ 120 ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇದಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು 121, ಅದ್ರ ವ್ಯಾಲ್ಯೂ ಏನಿದೆ? 11 ಇದೆ. 11ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 12.27 ಇಂಟು 10 to the power of minus 10 divided by 11. ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ 1.15 ಇಂಟು 10 to the power of minus 10 ಮೀಟರ್. ಬಟ್ ಆಪ್ಷನಲ್ಲಿ ಪಿಕೋಮೀಟರಲ್ಲಿದೆ. ಇದನ್ನು ಪಿಕೋಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ, ಪಿಕೋ ಅಂದರೆ ಗೊತ್ತಿದೆ ನಮಗೆ 10 to the power of minus 12. ಇದನ್ನು ಪಿಕೋದಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 111.5 ಇಂಟು 10 to the power of minus 12 meter. The nearest option to the answer is lambda is equal to 1112 picometer. This is the answer for the given question. Next question from the same year. Light of two different frequencies whose photons of energy is 1 electron volt and 2.5 electron volt respectively successively illuminate on a metallic surface whose work function is 0.5 electron volt. Ratio of maximum speeds of emitted electrons will be in the ratio. Let's move on to the solution for this question. In the question they are given incident photons of energies E1 and E2 and the work function for a photosensitive material is given. Hagadre what will be the ratio of velocities of the ejected photoelectron? ಏನಾಗುತ್ತೆ ಅಂದರೆ ಒಂದು ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಇದೆ, ಇಲ್ಲಿ 2 ಫೋಟಾನ್ಗಳು ಇನ್ಸಿಡೆಂಟ್ ಆಗ್ತಿದೆ ವಿತ್ ಎನರ್ಜೀಸ್ E1 and E2. 2 ಎಲೆಕ್ಟ್ರಾನ್ ಮೇಲೆ ಇನ್ಸಿಡೆಂಟ್ ಆದಾಗ ಎಲೆಕ್ಟ್ರಾನ್ ಏನಾಗುತ್ತೆ? ಇಜೆಕ್ಟ್ ಆಗುತ್ತೆ ವಿತ್ ಎ ಕೈನೆಟಿಕ್ ಎನರ್ಜಿ ಆ್ಯಂಡ್ ವಿತ್ ಎ ಸ್ಪೀಡ್ V1 ಆ್ಯಂಡ್ ವಿತ್ ಎ ಸ್ಪೀಡ್ V2. ಈ 2 ಸ್ಪೀಡ್ಗಳ ರೇಷಿಯೋನ ಕೇಳಿದ್ದಾರೆ. ಇದಕ್ಕೆ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಮತ್ತು ಥ್ರೆಶೋಲ್ಡ್ ವೇವ್ ಲೆಂತ್ ಆಸ್ ವೆಲ್ ಅಸ್ ಥ್ರೆಶೋಲ್ಡ್ ಎನರ್ಜಿ ಇರುತ್ತೆ. ಅದನ್ನು ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನ್ ಇಸ್ ಆಲ್ಸೋ ಕಾಲ್ ಇಟ್ ಆಸ್ ಎ ಥ್ರೆಶೋಲ್ಡ್ ಎನರ್ಜಿ. According to Einstein photoelectric equation,
the kinetic energy of the ejected electron, that is the maximum kinetic energy is given by, is equal to incident energy minus threshold energy. So kinetic energy maximum is equal to h nu, threshold energy is nothing but the work function. So work function ನಾನು h nu ನ ಇನ್ಸಿಡೆಂಟ್ ಎನರ್ಜಿ e ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ದಟ್ ಈಸ್ ದ w. ಇಲ್ಲಿ ವೆಲಾಸಿಟಿ ಇರ್ತಕ್ಕಂಥದ್ದು ಕೈನೆಟಿಕ್ ಎನರ್ಜಿ ಫಾರ್ಮುಲಾದಲ್ಲಿ, ಬಿಕಾಸ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಫಸ್ಟ್ ನಾನು ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಫಸ್ಟ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು energy of the first electron minus work function. Work function is same for the material. Kinetic energy of the second electron will be energy of the incident proton, second proton minus work function. Incident proton in energy ಇದೆ 1 ಇದೆ, threshold energy or work function is 0.5, this is equal to 0.5 electron volt. ಇಲ್ಲಿ 2.5 ಇದೆ, ಇಲ್ಲಿ ವರ್ಕ್ ಫಂಕ್ಷನ್ ಇರ್ತಕ್ಕಂಥದ್ದು 0.5, ಸೊ ದಟ್ 2 ಎಲೆಕ್ಟ್ರಾನ್ ವೋಲ್ಟ್. ರೇಷಿಯೋ ತೊಗೊಳ್ತೀನಿ, ಕೈನೆಟಿಕ್ ಎನರ್ಜಿ ಆಫ್ 1 ಡಿವೈಡೆಡ್ ಬೈ ಕೈನೆಟಿಕ್ ಎನರ್ಜಿ ಆಫ್ 2 ಇಸ್ ಈಕ್ವಲ್ ಟು 0.5 ಡಿವೈಡೆಡ್ ಬೈ 2. ದಿಸ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಹಾಫ್ ಎಮ್ ವಿ ಒನ್ ಸ್ಕ್ವೇರ್ ಹಾಫ್ ಎಮ್ ವಿ ಟು ಸ್ಕ್ವೇರ್. ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಸೇಮ್, ಸೊ ಹಾಫ್ ಗೆಟ್ ಕ್ಯಾನ್ಸಲ್ ಔಟ್. 0.5 ಅಂದರೆ 1/2, ಇದನ್ನು ಸಿಂಪ್ಲಿಫೈ ಮಾಡಿದರೆ 0.5 is nothing but 1 divided by 2 that is equal to v1 square divided by v2 square. ನನಗೆ ಬೇಕಾಗಿರ್ತಕ್ಕಂಥದ್ದು v1 by v2 ರೇಷಿಯೋ, v1 square by v2 square is equal to 1 divided by 4. Therefore v1 by v2 is equal to 1 divided by 2. This is the answer for the given question. Next question from 2014. What is the de Broglie wavelength of the electron accelerated through a potential difference of 100 volt? ಈ ಟೈಪ್ ಆಫ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ. ವೋಲ್ಟೇಜ್ ಕೊಟ್ಟಿದ್ದಾರೆ 100 ವೋಲ್ಟ್, ಹಾಗಾದರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಏನಾಗಿರುತ್ತೆ? ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಇಸ್ ಗಿವನ್ ಬೈ ಎಚ್ ಡಿವೈಡೆಡ್ ಬೈ 2m ಇಂಟು ಕ್ಯೂ ವಿ. ಇಲ್ಲಿ ಎಲೆಕ್ಟ್ರಾನ್ ಆಗಿರೋದ್ರಿಂದ ಕ್ಯೂನ ಇ ಇಂದ ರಿಪ್ಲೇಸ್ ಮಾಡ್ತೀವಿ, ಎಚ್ ಡಿವೈಡೆಡ್ ಬೈ 2m ಇ ವಿ. ನಮಗೆ ಗೊತ್ತಿದೆ ಎಚ್ ಡಿವೈಡೆಡ್ ಬೈ 2m ಇ ನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 12.27 ಇಂಟು 10⁻⁻10 ಮೀಟರ್ ಆಗಿರುತ್ತೆ, ಆರ್ 12.27 ಆಂಗ್ಸ್ಟ್ರಾಂಗ್ ಆಗಿರುತ್ತೆ. ನೋಡಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 12.27 ಆಂಗ್ಸ್ಟ್ರಾಂಗ್ ಡಿವೈಡೆಡ್ ಬೈ ರೂಟ್ ವಿ. ಇದೊಂದು ಶಾರ್ಟ್ ಫಾರ್ಮುಲಾ, ಇದನ್ನು ನೆನ್ಪಿಟ್ಕೋಬೇಕು. ಡೈರೆಕ್ಟ್ಲಿ ವಿ ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ವಿ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 100 ಕೊಟ್ಟಿದ್ದಾರೆ. ಸೊ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 12.27 angstrom divided by root 100. Therefore 12.27 angstrom divided by 10 ಆಗುತ್ತೆ. Lambda is equal to 1.227 angstrom ಆಗುತ್ತೆ. This is the answer for the given question. Option is option 2. Next question from the same year. The maximum kinetic energy of the photoelectrons depends only on, ನೋಡಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಅಂಡ್ ಇಂಡಿಪೆಂಡೆಂಟ್ ಆನ್ ಇಂಟೆನ್ಸಿಟಿ. ಕೈನೆಟಿಕ್ ಎನರ್ಜಿ ಫ್ರೀಕ್ವೆನ್ಸಿ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರಲ್ಲ. ಫೋಟೋ ಕರೆಂಟ್ ಡಿಪೆಂಡ್ಸ್ ಓನ್ಲಿ ಆನ್ ಇಂಟೆನ್ಸಿಟಿ, ನಾಟ್ ಆನ್ ದ ಫ್ರೀಕ್ವೆನ್ಸಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಓನ್ಲಿ ಆನ್ ದ ಫ್ರೀಕ್ವೆನ್ಸಿ, ನಾಟ್ ಆನ್ ದ ಇಂಟೆನ್ಸಿಟಿ. ಸೊ ಆನ್ಸರ್ ಫಾರ್ ದ ಕ್ವಶನ್ is kinetic energy of the photoelectrons depends only on the incident frequency.